ಅದರ ಬಗ್ಗೆ ಸಣ್ಣತನದಲ್ಲೂ ಆ ಕಡೆ ಗಮನ ಕೊಟ್ಟಿಲ್ಲ. ಒಂದು ಪ್ರಶ್ನೆ ನಿಮಗೆ ಕುಮಾರಸ್ವಾಮಿ ಅವರೇ, ಕಳೆದ ಒಂದು 4-5 ತಿಂಗಳಿಂದ ಒಂದು ಪ್ಯಾಟರ್ನ್ ಇದೆ. ದೇವೇಗೌಡರ ಕುಟುಂಬ, ಸ್ಪೆಷಲಿ ಕುಮಾರಸ್ವಾಮಿ ಅವ್ರ ಮೇಲೆ ಏನಾದರೂ ಸಿಕ್ಕಿದ್ರೆ ಕಾಯ್ತಿರ್ತಾರೆ ಅನ್ನೋದೊಂದು ಈಗ ಪಬ್ಲಿಕಲ್ಲಿ ಒಂದು ಪರ್ಸೆಪ್ಷನ್ ಆಗಿಬಿಟ್ಟಿದೆ. ಇದು ಇವಾಗ ನೋಡಿ, ಈಗ ಆರ್ ಅಶೋಕ್ ಇದ್ದಾರೆ, ಲೀಡರ್ ಆಫ್ ಅಪೋಸಿಷನ್, ವಿಜೇಂದ್ರ ಅವರಿದ್ದಾರೆ, BJP ಕರ್ನಾಟಕ ಚೀಫ್. ಬಟ್ ಅವ್ರ ಮೇಲೆ ಏನು ಅಗ್ರೆಷನ್ ಕಾಣಿಸ್ತಿಲ್ಲ ಕಾಂಗ್ರೆಸ್ಸಿಂದ. ಬಟ್ ಫೋಕಸ್ ಕುಮಾರಸ್ವಾಮಿ ಮೇಲಿದೆ. ಕುಮಾರಸ್ವಾಮಿ ದೇವೇಗೌಡರ ಫ್ಯಾಮಿಲಿ ಯಾಕೆ ಅಂತ ಇಲ್ಲಿ ಕರ್ನಾಟಕ ರಾಜ್ಯದ ಪಾಲಿಟಿಕ್ಸ್ನಲ್ಲಿ ನೀವು ಕಳೆದ 50 ವರ್ಷದ ಇತಿಹಾಸ ತೆಗೀರಿ, 50-60 ವರ್ಷದ ಇತಿಹಾಸಗಳು. ಬಹುಶಃ 1973ರಿಂದ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾದ ನಂತರದ ದಿನದಿಂದ ಈ ಕ್ಷಣದವರೆಗೆ ನೀವು ಯಾವುದೇ ಒಂದು ರಾಜಕೀಯದ ಪ್ರಕರಣ ತೆಗೀರಿ, ಬೆಳವಣಿಗೆಗಳು ಅದು ದೇವೇಗೌಡರ ಕುಟುಂಬದ ಸುತ್ತನೇ ಸುತ್ತದೆ. 73ನೇ ಇಸ್ವಿಯಿಂದ. ಯಾಕೆ? ಕಾರಣ, ದೇವೇಗೌಡರು ವಿರೋಧ ಪಕ್ಷದ, ಬಹುಶಃ ಅವರು ಯಾವಾಗಲೂ ಹೇಳ್ತಾರೆ, ಆ ವಿರೋಧ ಪಕ್ಷದ ನಾಯಕರಾಗಿ ದೇವರಾಜ ಅರಸು ಮುಖ್ಯಮಂತ್ರಿಗಳಿದ್ದಾಗ ಆ 5 ವರ್ಷದ ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅವರೇನು ಕೆಲಸ ಮಾಡಿದರು, ನನ್ನ ರಾಜಕೀಯ ಜೀವನದ ಅತ್ಯಂತ ಒಂದು ನೆಮ್ಮದಿ ತಂದಂಥ ಒಂದು ಯಶಸ್ವಿ ರಾಜಕಾರಣ ಅಂತಕ್ಕಂಥದ್ದನ್ನು ದೇವೇಗೌಡರು 100 ಬಾರಿ ಹೇಳಿದ್ದಾರೆ, ಆ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದು. ಇದು ಯಾಕೆ ಹೇಳ್ತೀನಿ ಅಂದರೆ, ಅವರು ವಿರೋಧ ಪಕ್ಷದ ನಾಯಕರಾಗಿ ಒಂದು ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಬಹುಶಃ ಒಡ್ಡರ್ಸೆ ನಮ್ಮ ರಘುರಾಮ್ ಶೆಟ್ಟರು ಅಂತಲೇ ಯಾರೋ ಇದ್ರಲ್ಲ, ಮಾಧ್ಯಮದ ಸ್ನೇಹಿತರು, ಅವರು ಒಂದು ಆರ್ಟಿಕಲ್ ಮಾಡ್ತಾರೆ. ದೇವೇಗೌಡರು ದೇವರಾಜ ಅರಸು ಅವರ ಅವಧಿ ಏನಿದೆ 5 ವರ್ಷ, ಅದನ್ನು ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ಗೆ ಇಡಬೇಕು, ಆ 5 ವರ್ಷದ ಆ ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷದ ನಡವಳಿಕೆ ಬಗ್ಗೆ ಅಂತ ಹೇಳಿ ಒಂದು ಆರ್ಟಿಕಲ್ ಮಾಡಿದ್ದಾರೆ, ನೋಡಿದ್ದೀನಿ ನಾನು. ದೇವೇಗೌಡರು ಅವರು ಯಾವುದೇ ರೀತಿಯಲ್ಲಿ ವಿರೋಧ ಪಕ್ಷದ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಮಾಹಿತಿಗಳ ಆಧಾರದ ಮೇಲೆ ಚರ್ಚೆ ಮಾಡ್ಕೊಂಬರ್ತಕ್ಕಂಥದ್ದು ಅವತ್ತಿಂದಲೇ ಪ್ರಾರಂಭ ಆಯಿತು. ಈಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದರು, ಅದೆಲ್ಲ ಯಾವ ರೀತಿ ಆಗಿದ್ದು ಅದೆಲ್ಲ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಅವೆಲ್ಲ ಅಪ್ರಸ್ತುತ. ಈಗ ಅದಾದ ಮೇಲೆ ದೇವೇಗೌಡರಿಗೆ ರಾಮಕೃಷ್ಣ ಹೆಗಡೆ ಅವರಿಗೂ ಒಂದು ಭಿನ್ನಾಭಿಪ್ರಾಯಗಳು ಬಂತು. ಯಾವ ಕಾರಣಕ್ಕೆ ಬಂತು? ಒಂದು ಉತ್ತಮವಂತ ಸರ್ಕಾರ ತರಬೇಕು ಅಂತೇಳಿ ಕಾಂಗ್ರೆಸ್ನ ಅಪಪ್ರಚಾರಗಳೇನಿತ್ತು ಅದಕ್ಕೆಲ್ಲದಕ್ಕೂ ಒಂದು ಉತ್ತಮವಂತ ಸರ್ಕಾರ ಬರಲಿ ಅಂತ ಕಾಂಗ್ರೆಸ್ಸಿಗೆ ಮತ ಕೊಟ್ಟರು. ಆದರೆ ಈ 1.25 ವರ್ಷ ಏನಾಗಿದೆ, 15 ತಿಂಗಳು, ಬಹುಶಃ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಒಂದು ರಾಜ್ಯ ಸರ್ಕಾರ ರಚನೆ ಆದ ಕೇವಲ ಹಲವಾರು ತಿಂಗಳುಗಳಲ್ಲಿ ಜನಗಳ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ ಪಕ್ಷ ಇದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಸರ್ಕಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಧಿಕಾರಕ್ಕೆ ಬಂದ ದಿನದಿಂದಲೇ ಪ್ರಾರಂಭ ಆಯಿತು. ಹೌದು, ವರ್ಗಾವಣೆ ವಿಷಯದಲ್ಲಿ ಯಾವ್ಯಾವ ರೀತಿ ನಡ್ಕೊಂಡಿದೆ. ನಾನೊಂದು ಬಾರಿ ಒಂದು ಪೆನ್ ಡ್ರೈವ್ ತೋರಿಸಿದೆ, ಅದನ್ನೇ ಪಾಪ ಈಗಲೂ ಹೇಳ್ತಾರೆ, ಪೆನ್ ಡ್ರೈವ್ ಅಂದರೂ ತೋರಿಸ್ಲೇ ಇಲ್ಲ ಅಂತೇಳಿ. ಅದು ಸಹ ಪೆನ್ ಡ್ರೈವ್ನಲ್ಲಿ ಇರ್ತಕ್ಕಂಥದ್ದು ಯಾವುದೇ ಅಶ್ಲೀಲವಾದಂಥ ಪೆನ್ ಡ್ರೈವ್ ಅಲ್ಲ. ಅದು ವರ್ಗಾವಣೆಗೆ ಸಂಬಂಧಪಟ್ಟಾಗೆ ಒಂದು ಇಲಾಖೆಯಲ್ಲಿ ಯಾವೊಂದು ಅಸೋಸಿಯೇಷನ್ ಇರುತ್ತೆ, ಆ ಅಸೋಸಿಯೇಷನ್ಲಿ ದುಡ್ಡು ಕಲೆಕ್ಷನ್ ಮಾಡ್ತಾರಲ್ಲ, ಪ್ರಮೋಷನ್ ಆಗಿ ಅವರಿಗೆ ಪೋಸ್ಟಿಂಗ್ ಕೊಡಲಿಕ್ಕೆ, ಅದಕ್ಕೆ ಸಂಬಂಧಪಟ್ಟಂಥ 2 ಅಧಿಕಾರಿಗಳ ಕಾನ್ವರ್ಸೇಷನ್. ಬಟ್ ಕುಮಾರಸ್ವಾಮಿ ಅವರೇ, ನೀವು ಆ ಪೆನ್ ಡ್ರೈವ್ ತೆಗೆದಿದ್ದಕ್ಕೇನೆ ನವೆಂಬರ್ನಲ್ಲಿ ರಾಜ್ಯಪಾಲರ ಟೇಬಲ್ಗೆ ತಪ್ಪು ನಿಮ್ಮ ಈ ಜಂತಕಲ್ ಹಾಗೆ ಸಾಯಿ ಮಿನರಲ್ಸ್ ಹಗರಣದ ವಿಚಾರ. ಲೋಕಾಯುಕ್ತ SIT ಇಂದ ರಾಜ್ಯಪಾಲರ ಟೇಬಲ್ಗೆ ಹೋಗಿದ್ದೇನೆ, ನಿಮ್ಮ ಜೇಬಿಂದ ಪೆನ್ ಡ್ರೈವ್ ಆಚೆ ಬಂದಿದ್ದಕ್ಕೆ ಅಂತಾರೆ. ಅದರಲ್ಲಿ ಸಂಶಯನೇ ಇಲ್ಲ. ಯಾವಾಗ ನಾನು ಪ್ರಾರಂಭಿಕವಾಗಿ ಈ ಸರ್ಕಾರದ ತಪ್ಪುಗಳನ್ನು ಒಂದೇ ವಾರದಲ್ಲಿ ಜನತೆ ಮುಂದೆ ಇಡ್ಲಿಕ್ಕೆ ಪ್ರಾರಂಭ ಮಾಡಿದೆ, ಅವರಲ್ಲಿ ಅವತ್ತೇ ಶುರುವಾಯಿತು. ಏನಾದರೂ ಮಾಡಿ ಕುಮಾರಸ್ವಾಮಿಗೆ ಸಂಬಂಧಪಟ್ಟಿದ್ದು ಹಳೆ ಕಡತಗಳೇನಿದ್ರೆ ತೆಗೀರಿ ಅಂತ ಹೇಳಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಎಷ್ಟು ಮೀಟಿಂಗ್ಗಳಾಗಿದೆ ಅನ್ನೋದು ಗೊತ್ತು ನನಗೆ. ನಾನು
ಈ ಒಂದು ವಿಷಯದಲ್ಲಿ ಯಾತಕ್ಕೆ ನನಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರು ಏನೇ ಹೇಳಲಿ, ಲಘುವಾಗಿ ಕುಮಾರಸ್ವಾಮಿ ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತಾರೆ, ದಾಖಲೆಗಳಿಲ್ಲ, ಸುಮ್ಮನೆ ತಾರ್ಕಿಕೊಂಡಿಲ್ಲ, ಏನೋ ಮಾತನಾಡ್ತಾರೆ, ಏನೋ ಹೋಗ್ತಾರೆ ಅಂತ ಹೇಳ್ತಾರೆ. ಹಳೇದನ್ನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಹಿಂದೆ ಯಾವ್ಯಾವ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀವಿ, ಅದು ಯಾವುದು ನಾನು ಸೃಷ್ಟಿ ಮಾಡಿದ ದಾಖಲೆ ಅಲ್ಲ. ಸರ್ಕಾರದಲ್ಲಿ ಏನೇನೋ ಅಕ್ರಮಗಳು ನಡೀತಾ ಇತ್ತು ಅದರ ಒರಿಜಿನಲ್ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಬಂದಿದ್ದೇವೆ. ತಾರ್ಕಿಕ ಅಂತ್ಯವನ್ನು ನಾನು ಕೊಡಲಿಕ್ಕಾಗಲ್ಲ. ತಾರ್ಕಿಕ ಅಂತ್ಯ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದಲ್ಲಿ ಯಾವೊಂದು ಸಂಸ್ಥೆಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ, ಆ ಸಂಸ್ಥೆಗಳಲ್ಲಿ ಪಾರದರ್ಶಕವಾದಂಥ ತೀರ್ಮಾನಗಳಾದಾಗ ತಾರ್ಕಿಕ ಅಂತ್ಯ ಕಾಣಬಹುದು. ನಾನು ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ಶಾಸಕನಾಗಿ ವಿರೋಧ ಪಕ್ಷದ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ತಪ್ಪುಗಳು ಮಾಡಿರ್ತಕ್ಕಂಥ ಮಾಹಿತಿಗಳನ್ನು ಇಡ್ಬೋದು ನಾನು. ಆದರೆ ಅಂತಿಮವಾಗಿ ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕಾದಂಥ ಜವಾಬ್ದಾರಿ ಸ್ಥಾನದಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಬಂದ ನಂತರ ರಾಜ್ಯಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಮೂರು ಸಂಸ್ಥೆಗಳ ಜವಾಬ್ದಾರಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೆಚ್ಚಿನ ಜವಾಬ್ದಾರಿ ಇರತಕ್ಕಂಥದ್ದು. ಕೆಲವು ವಿಷಯಗಳನ್ನು ನಮಗೆ ಗೊತ್ತಿದ್ದು ನಾವು ಹೇಳಲಿಕ್ಕಾಗಲ್ಲ ಏನೇ ನಡೀತಿದೆ ಅಂತಕ್ಕಂಥದ್ದು. ಈ ಮೂರು ಸಂಸ್ಥೆಗಳು ಅದ್ರ ಜೊತೆಗೆ ನಮ್ಮ ಪತ್ರಿಕಾರಂಗನೂ ಸೇರಿಸ್ಕೋತಾರೆ. ಪಾರದರ್ಶಕವಾದಂಥ, ನ್ಯಾಯಯುತವಾದಂಥ, ಪ್ರಾಮಾಣಿಕವಾದಂಥ ರೀತಿಯ ತೀರ್ಮಾನಗಳು ಹೊರಬಂದರೆ ಇವತ್ತು ಈಗ ನಡೀತಿರ್ತಕ್ಕಂಥ ಇಂಥ ಒಂದು ಭಯಭೀತಿ ಇಲ್ಲದೆ ಇರತಕ್ಕಂಥ, ಜನಸಾಮಾನ್ಯರಿಗೆ ಗೌರವ ದೊರಕದೇ ಇರತಕ್ಕಂಥ ಆಡಳಿತಗಳನ್ನು ನಾವೇನು ಕಾಣ್ತೇವೆ, ಇದನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ, ಒಬ್ಬರ ಕೈಯಲ್ಲಿ ಸಾಧ್ಯ ಆಗಲ್ಲ. ಈಗ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ನಾಯಕರುಗಳನ್ನ ಕೇಳ್ತೀನಿ ನಾನು. ಸಿದ್ದರಾಮಯ್ಯನವರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾರೆ, ಬಹುಶಃ ಉಪಮುಖ್ಯಮಂತ್ರಿಗಳಾಗಿ 2 ಬಾರಿ ಇದ್ದಾರೆ, ಅದ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿ 2 ಬಾರಿ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರೋದು ಬಿಟ್ಟಾಕಡೆ ಒಂದು ಕಡೆ, ವಿರೋಧ ಪಕ್ಷದ ನಾಯಕರಾಗಿ ಯಾವುದಾದರೂ ಒಂದು ಪ್ರಕರಣವನ್ನು ಆಡಳಿತ ನಡೆಸ್ತಕ್ಕಂಥ ಸರ್ಕಾರದ ಬಗ್ಗೆ ವಿರೋಧ ಪಕ್ಷದ ಸ್ಥಾನದಲ್ಲಿ ವಿರೋಧ ಪಕ್ಷದ ನಾಯಕರ ಕೂತು ಒಂದೇ ಒಂದು ಪ್ರಕರಣವನ್ನು ನಾಡಿನ ಜನತೆ ಮುಂದೆ ಇಟ್ಟಿದ್ದಾರೆ, ಸಾಕ್ಷಿ ಸಮೇತ. ಅಲ್ಲ, ಇದನ್ನೇ ಜನಾರ್ದನ ರೆಡ್ಡಿ ಅವರು ಹೇಳ್ತಾ ಇದ್ರು, 1 ಲಕ್ಷ ಕೋಟಿ ಲೂಟಿ ಆಗಿದೆ, 1 ವರ್ಷ ಲಕ್ಷ ಕೋಟಿ ಆಗಿದೆ ಅಂತೇಳಿ. ಕೊನೆಗೆ 400 ಕೋಟಿಗೆ ಅವರು ಅಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿದರು ಅಂತೇಳಿ. ಈಗ ನಿಮಗೆ ನೇರವಾಗಿ ಪ್ರಶ್ನೆಗೆ ಬರ್ತೇನೆ ಕುಮಾರಸ್ವಾಮಿ ಅವರೇ, ನೀವು ಜನಮಾನಸದಲ್ಲಿ ತುಂಬ ಗೊತ್ತಿರುವಂಥ ನಾಯಕರು, ಸಿದ್ದರಾಮಯ್ಯವರು ಕೂಡ ಜನಮಾನಸದಲ್ಲಿ ಗೊತ್ತಿರುವಂಥ ನಾಯಕರು. ಅವರ ಮೇಲೆ ಆರೋಪ ಬಂದಾಗ, ಮೂಢ ಆರೋಪ ಬಂದಾಗ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ರಾಜೀನಾಮೆ ಕೊಡಬೇಕು ಅಂತೇಳಿ ಪಾದಯಾತ್ರೆಗಳು ಸಮೇತ ಆಗತ್ತೆ. ಈಗ ನನಗೆ ಹೇಳಿ, ನಿಮ್ಮ ವಿರುದ್ಧ ಇದೀಗ 2007ರಲ್ಲಿದ್ದಂಥ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗುತ್ತಿಗೆ ವಿಚಾರ, 550 ಎಕರೆ ಭೂಮಿ ವಿಚಾರಕ್ಕೆ, ಇದಾದ ನಂತರ ಮತ್ತೊಮ್ಮೆ ನೀವು ಮುಖ್ಯಮಂತ್ರಿ ಕೂಡ ಆಗ್ತೀರಿ, ನಿಮಗೊಂದು ಅವಕಾಶ ಕೂಡ ಇತ್ತು, ಅದನ್ನು ಏನು ಬೇಕಿದ್ರೂ ಮಾಡಬಹುದಾಗಿತ್ತು, ಅದು ಹಾಗೇ ಇದೆ. ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ, ಹಾಗಿದ್ರೆ ಕುಮಾರಸ್ವಾಮಿ ತಪ್ಪು ಮಾಡಿಲ್ವಾ ಅನ್ನುವಂಥ ಜನಸಾಮಾನ್ಯ